ಮಾಸ್ಟರ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರ ಮಾಡ್ತಾ ಇಂದಿನ ಸತ್ಸಂಗ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಸತ್ಸಂಗ ಕಾರ್ಯಕ್ರಮ ನಡೆಸಿಕೊಡುವವರು ಬಸವರಾಜ್ ಆರ್. ಅವರು ಸೀನಿಯರ್ ಪಿರಮಿಡ್ ಮಾಸ್ಟರ್. ಅವರ ಊರು ಮರಿಯಮ್ಮನಹಳ್ಳಿ. ಅವರ ಇವತ್ತಿನ ವಿಷಯ ಏನಂದ್ರೆ ಭಗವದ್ಗೀತಾ ಸಂದೇಶ. ಈ ವಿಷಯದ ಬಗ್ಗೆ ನಮಗೆ ಜ್ಞಾನವನ್ನ ಕೊಡಕ್ಕೆ ಬಸವರಾಜ್ ಸರ್ ಇದ್ದಾರೆ. ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಸರ್, ವೆಲ್ಕಮ್ ಟು ಯು. ಮೇಡಮ್ ನಮಸ್ಕಾರ. ಚೆನ್ನಾಗಿ ಕೇಳ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ ಸರ್. ಓಕೆ ಮೇಡಮ್. ಸತ್ಸಂಗದಲ್ಲಿ ಭಾಗವಹಿಸಿರಂತ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೂ, ಸ್ವರ್ಣಮಾಲ ಪತ್ರಿಜಿ ಅವರಿಗೂ ಕೋಟಿ ಕೋಟಿ ನಮನಗಳು. ಹಾಗೇನೆ ಇವತ್ತು ನಾನು ಆರಿಸ್ಕೊಂಡಿರೋಂಥ ಈ ಒಂದು ಭಗವದ್ಗೀತಾ ಸಂದೇಶ, ಇದಕ್ಕಾಗಿ ವಿಶೇಷವಾಗಿ ಇದನ್ನ ಬೋಧನೆ ಮಾಡಿದಂಥ ಶ್ರೀಕೃಷ್ಣ ಪರಮಾತ್ಮನಿಗೂ ಹಾಗೂ ಅದನ್ನ ಕೃತಿಯಲ್ಲಿ ತಂದಂಥ ವ್ಯಾಸ ಮಹರ್ಷಿಗಳಿಗೂ ವಿಶೇಷವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಪತ್ರಿಜಿಯವರು ನಮ್ಗೆ ಈ ಆಧ್ಯಾತ್ಮ ಶಾಸ್ತ್ರನ ಹೇಳ್ಕೊಡ್ಬೇಕಂತಾನೆ ಈ PSSM ಅನ್ನ ಪ್ರಾರಂಭ ಮಾಡಿದ್ರು. ಎಲ್ಲರೂ ಪ್ರಾಪಂಚಿಕ ಜೀವನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ, ಅದರಲ್ಲಿ ಸಕ್ಸಸ್ ಕೂಡ ತುಂಬಾ ಜನ ಆಗಿದ್ದೀವಿ. ಆದ್ರೆ ಯಾವುದು ಇಲ್ಲದೆ ಇದ್ರೆ ಜೀವನ ಸಂಪೂರ್ಣವಾಗೋದಿಲ್ವೋ ಆ ಒಂದು ಅಧ್ಯಾತ್ಮ ಶಾಸ್ತ್ರ ಪ್ರತಿ ಮನುಷ್ಯನಿಗೂ ಬೇಕು. ಈಗ ನಮ್ಮ ಪ್ರಾಪಂಚಿಕ ಜೀವನಕ್ಕೆ ಸಂಬಂಧಪಟ್ಟಂಗೆ ಎಲ್ಲದಕ್ಕೂ ಬುಕ್ಸ್ಗಳಿದೆ, ಅದನ್ನ ಹೇಳೋರಿದ್ದಾರೆ. ಆದ್ರೆ ಈ ಅಧ್ಯಾತ್ಮ ಶಾಸ್ತ್ರಕ್ಕೆ ಇಂಥದೇ ಟೆಕ್ಸ್ಟ್ ಬುಕ್ಕು ಅಥವಾ ಇವರಿಂದನೇ ಕಲಿಬೇಕು ಅಥವಾ ಕಂಪಲ್ಸರಿ ಕಲಿಬೇಕು ಎಂಬುದು ಏನಿಲ್ಲ. ಯಾಕೆಂದ್ರೆ ಅವು ಯಾವುದೇ ನಮ್ಮ ತರಗತಿನಲ್ಲಿ ಇಲ್ಲ. ಇದು ಮನುಷ್ಯನಿಗೆ ಸ್ವತಃ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಾಗೆ ಅವನಿಗೆ ಮಾಡಬೇಕು ಅನ್ಸುತ್ತೆ, ತಿಳಿಬೇಕು ಅನ್ಸುತ್ತೆ. ಯಾವುದೋ ಕಾರಣದಿಂದ ಈ ತರ ಒಂದು ಆಧ್ಯಾತ್ಮಿಕ ಸಂಸ್ಥೆಗೆ ಸೇರ್ಕೊಳ್ತಾರೆ. ಇಲ್ಲಿ ನಮ್ಮ ಪತ್ರಿಜಿಯವರು ಬರೀ ಶಾಸ್ತ್ರ ಹೇಳಿದ್ರೆ ಅದು ನಮ್ಮ ಹೃದಯಕ್ಕೆ ಮುಟ್ಟಲ್ಲ. ಈ ಧ್ಯಾನ ಮಾಡ್ತಾ ಹೇಳಿದ್ರೆ ಅದನ್ನ ಅವ್ರ ಆಚರಣೆಗೆ ತರಲಿಕ್ಕೆ ಸಾಧ್ಯ ಅಂತೇಳಿ ಅದನ್ನ ಗ್ರಹಿಸಿ ಅವರಿವತ್ತು ನಮಗೆ ಧ್ಯಾನ ಮಾರ್ಗವನ್ನ ಬೋಧಿಸಿದ್ರು. ಧ್ಯಾನದ ಜೊತೆ ಈ ಎಲ್ಲ ಜ್ಞಾನವನ್ನ ನಮ್ಗ ಹಂಚ್ತಾ ಇದ್ದಾರೆ. ಅದರಿಂದ ನಮ್ಮ ಜೀವನ, ಎಲ್ಲರ ಜೀವನ ಕೂಡ ಪುರೋಗತಿಯನ್ನು ಪಡೀತಾ ಇದೆ. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದಾದಂತ ಈ ಭಗವದ್ಗೀತೆ ಸುಮಾರು 5,500 ವರ್ಷಗಳ ಕೆಳಗಡೆ ಶ್ರೀಕೃಷ್ಣ ಪರಮಾತ್ಮ ಬೋಧಿಸ್ತಾ ಅಂತೇಳಿ ನಮಗೆ ಒಂದು ಅಂಶ ಸಿಗ್ತಾ ಇದೆ. ಅಷ್ಟು ಸಾವಿರಾರು ವರ್ಷಗಳಿಂದ ಇವತ್ತಿದು ಭಗವದ್ಗೀತೆ ಬದುಕಿರ್ಬೇಕು. ಜೊತೆಗೆ ದಿನಕ್ಕೂ ಹಲವಾರು ಭಾಷೆಗಳಲ್ಲಿ ತರ್ಜುಮೆಯಾಗಿ ಕೋಟ್ಯಾಂತರ ಮಂದಿಯನ್ನ ಇವತ್ತು ಈ ಸಂದೇಶ ಮುಟ್ತಾ ಇದೆ. ಆ ಸಂದೇಶವನ್ನ ಯಾರ್ಯಾರು ಅದನ್ನ ಹೃದಯಕ್ಕೆ ತಗೊಂಡಿದಾರೋ ಅವ್ರ ಜೀವನ ಪಾವನ ಆಗ್ತಾ ಇದೆ. ಅಂದ್ರೆ ಅದರಲ್ಲಿ ಎಷ್ಟೊಂದು ಮಹತ್ವ ಇದೆ ಎಂಬುದು ಈ ಭಗವದ್ಗೀತೆ ಗೊತ್ತಾಗುತ್ತೆ. ಮನುಷ್ಯನ್ಗೆ ಏನಾಗುತ್ತೆ, ಭಗವಂತ ದೇವರು ಅಂತ ಎಲ್ಲವನ್ನು ಪೂಜೆ ಮಾಡ್ತೀವಿ, ಕೇಳ್ತೀವಿ. ಹಾಗೆ ಹೇಳಿದ್ರು ಅದನ್ನ ಕೇಳ್ತಾ ಹೋಗ್ತೀವಿ. ಆದ್ರೆ ಭಗವಂತ ನಿಜವಾಗಿ ಏನ್ ಹೇಳಿದಾನೆ, ಆತ ಹೇಳಿದ್ದು ಎಲ್ಲಿದೆ, ಅದು ನಮಗೆ ರೆಕಾರ್ಡ್ ಬೇಕಲ್ಲ, ಒಂದು ಕೃತಿ ಬೇಕಲ್ಲ. ಅದನ್ನ ಹುಡುಕಾಡಿದ್ರೆ ನಮಗೆ ಸಿಗೋಂಥದ್ದೇ ಈ ಭಗವದ್ಗೀತೆ. ಸಾಕಷ್ಟು ಪುಸ್ತಕಗಳಿದೆ, ವೇದಗಳಿದೆ, ಪುರಾಣಗಳಿದೆ, ಶಾಸ್ತ್ರಗಳಿದೆ. ಆದ್ರೆ ಈ ಭಗವದ್ಗೀತೆ ಏನಿದೆಯಲ್ಲ, ಈ ಭಗವದ್ಗೀತೆಯಲ್ಲಿ ಭಗವಂತ ಏನ್ ನಮ್ಮಿಂದ ಬಯಸ್ತಾನೆ, ಅಥವಾ ಈ ಸಾಧಾರಣ ಮನುಷ್ಯ ಭಗವಂತನೇ ಆಗ್ಬೇಕು, ಭಗವತ್ ಸ್ವರೂಪಿ ಆಗ್ಬೇಕಂದ್ರೆ ಅವನ್ ಏನ್ ವಿಚಾರ ತಿಳ್ಕೋಬೇಕು, ಯಾವ್ದನ್ನ ತನ್ನ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕೆಂಬುದಕ್ಕಾಗಿ ಈ ಭಗವದ್ಗೀತೆಯಲ್ಲಿ ತುಂಬಾ ಚೆನ್ನಾಗಿ ನಮ್ಗೆ ಅರ್ಥಪೂರ್ಣವಾದ ಸಂದೇಶವನ್ನು ಕೊಡ್ತಾ ಹೋಗ್ತಾನೆ.
ಅವರು ಕೊಟ್ಟಿದ್ದು ಆ ಒಂದು ಸಂಸ್ಕೃತ ಶ್ಲೋಕಗಳಲ್ಲಿ ಸುಮಾರು 700 ಶ್ಲೋಕ ಇವತ್ತು ಅದು ಸಿಗ್ತಾ ಇದೆ. ಅದನ್ನ ವ್ಯಾಸ ಮಹರ್ಷಿಗಳು ಕೃತಿಗಿಳಿಸಿ ಅದನ್ನ ಮತ್ತೆ ಅನೇಕಾರು ಮಹಾಪುರುಷರು ಇಲ್ಲಿಯವರೆಗೂ ಅದನ್ನ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಅದರಿಂದ ನಾವು ತಿಳ್ಕೋಬೇಕು, ಇಷ್ಟು ಸಾವಿರಾರು ವರ್ಷ ಇದೆ ಅಂದ್ರೆ ಇದರಲ್ಲಿ ಏನೋ ಒಂದು ಮಹತ್ವ ಇದೆ, ಏನೋ ಒಂದು ಗುಹ್ಯವಾದಂತ ವಿಚಾರ ಇದೆ, ಗುಪ್ತವಾದ ವಿಚಾರ ಇದೆ ಅಂತೇಳಿ ನಾವು ಗ್ರಹಿಸ್ಬೇಕು. ಅದನ್ನ ತೆಗೆದು ನೋಡಿದಾಗೆ ನಮಗದರಲ್ಲಿ ಏನಿದೆ ಎಂಬುದು ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ. ಅದನ್ನ ನಮ್ಮ ಪತ್ರಿಜಿ ಅಂತವರು ಅಲ್ಲಿ 700 ಶ್ಲೋಕ ಇದ್ರೆ ಅದರಲ್ಲಿ ಮುಖ್ಯವಾಗಿ ಯಾವ ಶ್ಲೋಕಗಳಿಂದ ನಮ್ಗೆ ಈ ಭಗವದ್ಗೀತೆಯನ್ನ ಅಥವಾ ಈ ಅಧ್ಯಾತ್ಮ ಶಾಸ್ತ್ರ ಸ್ಪಿರಿಚುಯಾಲಿಟಿಯನ್ನ ಅರ್ಥ ಮಾಡ್ಲಿಕ್ಕೆ ಸಾಧ್ಯನೋ ಆ ಒಂದು ಪ್ರಯತ್ನವನ್ನ, ಅದಕ್ಕೆ ಸರಿಯಾದ ಅರ್ಥವನ್ನ ಇವತ್ತು ನಮಗೆ ಗುರುಗಳಾದಂಥ ಪತ್ರಿಜಿಯವರು ನೀಡಿದ್ದಾರೆ. ನಾನು ಸ್ವಲ್ಪ ನನಗೆ ತಿಳಿದ ಮಟ್ಟಿಗೆ ಕೆಲವು ಶ್ಲೋಕಗಳನ್ನು ಹೇಳಿ ಈ ಒಂದು 30 ನಿಮಿಷದಲ್ಲಿ ಏನು ಸಾಧ್ಯನೋ ಆ ಶ್ಲೋಕಗಳಿಗೆ ಅರ್ಥವನ್ನು ಹೇಳ್ಬೇಕಂತೇಳಿ ನಾನು ಬಯಸ್ತಾ ಇದ್ದೀನಿ. ನಿಮ್ಮೆಲ್ಲ ಸಹಕಾರದಿಂದ ಇದನ್ನ ನಾನೀಗ ಶುರು ಮಾಡ್ತೀನಿ ನಾನು ಹೇಳಲಿಕ್ಕೆ. ಮೊದಲನೇ ಶ್ಲೋಕ: ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ. ಈಗ ನಾನು ಹೇಳಿದೆ ಇದರಲ್ಲಿ 700 ಶ್ಲೋಕ ಇದೆ ಅಂತ. ಅದರಲ್ಲಿ ಕೆಲವು ತುಂಬಾ ಮುಖ್ಯವಾದ ಶ್ಲೋಕಗಳು, ಅವು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ. ಒಂದು ರೀತಿಯಿಂದ ಅವೇ ಜೀವಂತ ಶ್ಲೋಕಗಳು. ಕೆಲವಾರು ಶ್ಲೋಕಗಳಿದೆ, ಅವು ಒಂದಕ್ಕೊಂದು ಸಪೋರ್ಟಿವ್ ಆಗಿದ್ದಾವೆ. ಆದ್ರೆ ಈಗ ಏನು ಕೆಲವೆಲ್ಲ ಇದ್ದಾವಲ್ಲ, ಈಗ ಹೇಳಿದ್ನಲ್ಲ, ಈ ಶ್ಲೋಕದಿಂದ ಹಿಡಿದು ಕೆಲವಾರು ಶ್ಲೋಕಗಳು ತುಂಬಾ ಮುಖ್ಯವಾದಿದ್ದಾವೆ. ಯಾಕೆಂದ್ರೆ ಎಲ್ಲವನ್ನು ನಾವು ತಿಳ್ಕೊಳಕ್ಕಾಗಲ್ಲ. ಅದು ಇವತ್ತಿನ ಒಂದು ಕ್ಲಾಸಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಏನ್ ತಿಳ್ಕೊಬೋದು ಅಂದ್ರೆ ಕೆಲವು ಶ್ಲೋಕಗಳನ್ನು ಹೇಳಿ ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಅರ್ಥವನ್ನು ಹೇಳ್ತೀನಿ. ಈಗೇನು ನಾವು ಇದನ್ನ ಹೇಳಿದ್ರೆ ಉದ್ಧಾರೇದ ಆತ್ಮನ ಆತ್ಮಾನಂ ಅಂತೇಳಿ, ಮನುಷ್ಯ ನಾವು ಇಲ್ಲಿವರೆಗೆ ಏನ್ ತಿಳ್ಕೊಂಡಿರ್ತೀವಿ ಅಂದ್ರೆ, ಯಾರೋ ಗುರುಗಳ ಆಶೀರ್ವಾದದಿಂದ, ಯಾವುದೋ ಒಂದು ದೇವರಿಗೆ ನಡ್ಕೊಳ್ಳೋದ್ರಿಂದ ನಾವು ನಿಜವಾದ ಭಗವಂತನ ತತ್ವವನ್ನು ತಿಳ್ಕೊಂತೀವಿ, ಅಥವಾ ಈ ಜೀವನದ ಸತ್ಯಾಂಶವನ್ನು ತಿಳ್ಕೊಂತೀವಿ ಅಂತೇಳಿ ನಾವು ಇಲ್ಲಿವರೆಗೆ ತಿಳಿದಿರ್ತೀವಿ. ಎಲ್ಲಿವರೆಗೆ? ಈ ಜ್ಞಾನ ಮಾರ್ಗಕ್ಕೆ, ಧ್ಯಾನ ಮಾರ್ಗಕ್ಕೆ, ಅಥವಾ ಈ ಭಗವದ್ಗೀತೆಯನ್ನು ಓದೋವರೆಗೂ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಒಬ್ಬ ಮನುಷ್ಯ ಉದ್ಧಾರ ಆಗ್ಬೇಕು, ಅದಕ್ಕೆ ಅವನು ಯಾರ ಒಂದು ಆಶೀರ್ವಾದ ಬೇಕಿಲ್ಲ. ಅದಕ್ಕೆ ತಾನೇ ಮನಸ್ಸು ಮಾಡಿದ್ರೆ ತಾನೇ ಭಗವಂತನಾಗ, ತನ್ನ ಉದ್ಧಾರಕ್ಕೆ ತಾನೇ ಕಾರಣ, ತನ್ನ ಅವನತಿಗೂ ಅವನೇ ಕಾರಣ. ಹಾಗಿದ್ರೆ ಮನುಷ್ಯ ಯಾವ್ದನ್ನ ಆಯ್ಕೆ ಮಾಡ್ಬೇಕು, ಇದು ನಮಗೆ ಬಿಟ್ಟಿದ್ದು. ಇಲ್ಲಿ ಬರಂತ ಇನ್ನೊಂದು ವಿಚಾರ ಏನಂದ್ರೆ, ಅದ್ರಲ್ಲಿ ಇನ್ನೂ ಒಂದು ಶ್ಲೋಕ ಬರುತ್ತೆ: ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವಾತ್ಮನಾ ಜಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಭಗವಂತ ನಮಗೆ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಎಂತ ಶಕ್ತಿ ಅಂದ್ರೆ, ಇವತ್ತು ಅದಕ್ಕೆ ಭಗವಂತ ಅಥವಾ ಸೃಷ್ಟಿಕರ್ತ ಅಥವಾ ಬ್ರಹ್ಮ ಏನೇ ಹೆಸರಿಂದ ಕರೀರಿ, ಆ ಒಂದು ಶಕ್ತಿಯ ಒಂದು ಅಂಶವನ್ನ ಪ್ರತಿ ಮಾನವನಿಗೆ ನೀಡಿದ್ದಾನೆ. ಯಾಕೆ ಇವತ್ತೊಂದು ಬೆಂಗಳೂರು ಪಕ್ಕದಲ್ಲಿ ದೊಡ್ಡದಾದ ಒಂದು ಆಲದ ಮರ ಇದೆ, ಅದ್ರ ಶಕ್ತಿ ಅಪಾರ, ಅದ್ರ ಎನರ್ಜಿ ಅಪಾರ. ಅದರದೇ ಇನ್ನೊಂದು ಸಸಿ ಇದೆ ಅಂದ್ರೆ ಅದು ಬೆಳೀತಾ ಹೋದ್ರೆ ಅದು ಕೂಡ ಅಷ್ಟೇ ಶಕ್ತಿಯುತವಾಗುತ್ತೆ. ಅದರಲ್ಲಿ ಇರೋದು ಅದೇ ಶಕ್ತಿನೇ. ಹಾಗೆ ಇಲ್ಲಿ ನಾವು ಬೇರೆ ಅಲ್ಲ, ಭಗವಂತನಿಂದ. ಅಹಂ ಬ್ರಹ್ಮಾಸ್ಮಿ ಅಂತ ಶಂಕರಾಚಾರ್ಯ ಹೇಳ್ತಾರೆ. ಮನುಷ್ಯ ಏನ್ ತಿಳ್ಕೊಬೇಕಂದ್ರೆ, ನಾವು ಭಗವತ್ ಸ್ವರೂಪಿಗಳಂತ ತಿಳ್ಕೊಬೇಕು. ಎಲ್ಲಿವರೆಗೆ ಭಗವತ್ ಸ್ವರೂಪಿಗಳನ್ನು ತಿಳ್ಕೊಳೋದಿಲ್ವೋ, ಅದ್ರಲ್ಲಿ ಎಲ್ಲಿವರೆಗೆ ನಮ್ ನಂಬಿಕೆ ಬರೋದಿಲ್ವೋ, ಇಲ್ಲ ನಾವೇ ಸುಮ್ಮನೆ ಏನೋ ನಾಟಕ ಮಾಡ್ತಾ ಇರ್ತೀವಿ. ಯಾವಾಗ ಈ ತರ ಧ್ಯಾನ ಮಾರ್ಗಕ್ಕೆ, ಅಧ್ಯಾತ್ಮ ಮಾರ್ಗಕ್ಕೆ ಬರ್ತೀವೋ, ಆ ಭಗವಂತನ ಶಕ್ತಿ ನಮ್ಮಲ್ಲಿದೆ, ಹಾಗಾಗಿ ನಾವೇ ಭಗವಂತರು ಅಂತೇಳಿ ತಿಳ್ಕೊತೀವಿ. ತಿಳ್ಕೊಳ್ಳೋದು ಒಂದು ಸ್ಟೆಪ್ ಆದ್ರೆ, ಎರಡನೇ ಸ್ಟೆಪ್ ಇಂದ ಏನಪ್ಪಾ ಅಂದ್ರೆ, ಅಲ್ಲಿಂದ ನಾವು ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸಾಧನೆ ಮಾಡ್ತಾ ಶುರು ಮಾಡ್ದಂಗಲ್ಲ ಅದ್ರಲ್ಲಿ ನಂಬಿಕೆ ಹೆಚ್ಚಾಗಿ ಬರುತ್ತೆ. ಓ, ನಮಗೆ ಒಂದು ಆತ್ಮ, ಒಂದು ಚೈತನ್ಯ ನಮ್ಮಲ್ಲಿದೆ, ಆ ಚೈತನ್ಯದಿಂದ ನಾವು ಎಷ್ಟು ಬೇಕಿದ್ರೆ ನಾವು ಉದ್ಧಾರ ಆಗ್ಬೋದು, ಪುರೋಗತಿಯನ್ನ ಸಾಧಿಸ್ಬೋದು ಎಂಬುದು ಗೊತ್ತಾಗುತ್ತೆ. ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ತಾರೆ.
ಒಬ್ಬನಿಗೆ ಸ್ಮೋಕಿಂಗ್ ಮಾಡೋ ಹ್ಯಾಬಿಟ್, ಅವನಿಗೆ ಇದ್ದಕ್ಕಿದ್ದಂಗೆ ಮಧ್ಯರಾತ್ರಿ ಎಚ್ಚರ ಆಗ್ಬಿಡುತ್ತೆ. ಆವಾಗ ಅವನಿಗೆ ಒಂದು ಬೀಡಿ ಸೇರ್ಬೇಕು. ಆದ್ರೆ ಮ್ಯಾಚ್ ಬಾಕ್ಸ್ ತನ್ನ ಹತ್ರ ಇರಲ್ಲ. ಮನೆಯಲ್ಲಿ ಒಂದು ಲಾಟಿನ್ ಇರುತ್ತೆ. ಯಾವಾಗಲೂ ಆ ಕಾಲದಲ್ಲೆಲ್ಲ ಲಾಟಿನ್ ಹಚ್ಚಿಟ್ಟಿರ್ತಾ ಇದ್ರು. ಸರಿ, ಅವನೊಬ್ಬ ಸ್ನೇಹಿತ ಇರ್ತಾನೆ ಪಕ್ಕದಲ್ಲಿ. ಅವನ ಮನೆಗೆ ಹೋಗಿ ಕಡ್ಡಿ ಪೆಟ್ಟಿಗೆ ಕೇಳೋಣಂತ ದೀಪ ಇಟ್ಕೊಂಡು ಹೋಗ್ತಾನೆ. ಯಾಕೋ ಬಂದು ಈ ಮಧ್ಯರಾತ್ರಿಲಿ ಎಬ್ಬಿಸ್ತೀಯಲ್ಲ ಅಂತ ಕೇಳ್ತಾನೆ. ಇಲ್ಲ ಕಣಪ್ಪ, ನಿನ್ನ ಹತ್ರ ಒಂದು ಮ್ಯಾಚ್ ಬಾಕ್ಸ್ ಬೇಕಿತ್ತು ನನಗೆ, ಇಲ್ಲ ಅಟ್ಲೀಸ್ಟ್ ಒಂದೆರಡು ಕಡ್ಡಿನಾದ್ರೂ ಕೊಡು, ನಾನು ಬೀಡಿ ಹಚ್ಕೋಬೇಕಾಗಿದೆ ಅಂತ. ಅವಾಗ ಅವ ಹೇಳ್ತಾನೆ, ಎಂತ ದಡ್ಡ ಇದೆ ಕಣಯ್ಯ, ನಿನ್ ಕೈಯಲ್ಲೇ ಲಾಟಿನ್ ಇದೆ, ಆ ಲಾಟಿನಲ್ಲಿ ದೀಪ ಇದೆ, ನೀನ್ ಆ ಕಡ್ಡಿ ಹುಡ್ಕೊಂಡು ಬಂದಿದೀಯಲ್ಲಪ್ಪ, ನಿನ್ನಲ್ಲೇ ಇದೆ ಆ ಶಕ್ತಿ. ಹಾಗೆ ಮನುಷ್ಯನಲ್ಲಿ ಕೂಡ ಆ ಒಂದು ಶಕ್ತಿ ಭಗವಂತ ನಮ್ಮಲ್ಲಿ ಉದ್ದೀಪನೆ ಮಾಡಿದ್ದಾನೆ. ಅದನ್ನ ನಾವು ಬೆಳೆಸ್ಕೋಬೇಕು, ಅದನ್ನ ನಾವು ತಿಳ್ಕೋಬೇಕು. ಅದನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗೆ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಬೆಳಿಬಹುದಂತ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾನೆ. ಇನ್ನೊಂದು 2ನೇ ಶ್ಲೋಕದಲ್ಲಿ ಏನ್ ಅರ್ಥ ಅಂದ್ರೆ, ಬಂಧುರಾತ್ಮ ಆತ್ಮನಸ್ತಸ್ಯ ಅಂತ ಹೇಳಿದ್ನಲ್ಲ, ಇಲ್ಲಿ ಏನಂದ್ರೆ ಆ ಮನುಷ್ಯ ಬೆಳಿಲಿಕ್ಕೆ ಒಂದು ಪ್ರಬಲವಾದ, ಅದು ಒಂಥರ ಅಡ್ಡಿ ಅನ್ಕೋಬಹುದು ಅಥವಾ ಸಹಕಾರ ಅನ್ಕೋಬಹುದು. ಯಾವ್ದಪ್ಪ ಅಂದ್ರೆ ಅದು ಮನಸ್ಸು. ನಾವು ಬೆಳಿಬೇಕಂದ್ರೆ ಆ ಮನಸ್ಸನ್ನ ಹತೋಟಿ ತರೋ ಕೆಲಸ ಮಾಡ್ಬೇಕು. ಯಾರು ತನ್ನ ಮನಸ್ಸವನ್ನ ತನ್ನ ಹತೋಟಿ ತಂದ್ಕೊಂಡಿದ್ದಾರೋ ಅವನು ಗೆದ್ದಂತೆ ಅಥವಾ ಅವನು ಮುಂದುವರೆದಂತೆ. ಯಾರು ಆ ಮನಸ್ಸಿಗೆ ಅಡಿಯಾಳಾಗಿದ್ದಾನೆ ಅವನ ಜೀವನ ನಾಶವಾದಂತೆ. ಈ ನಮ್ಗೆ ಏನಾಗ್ತಾ ಇದೆ ಅಂದ್ರೆ, ಈ ಒಂದು ಪ್ರಬಲವಾದ ಅಸ್ತ್ರ ಮನಸ್ಸು ಅಂತ ಏನಿದೆಯಲ್ಲ, ಆ ಮನಸ್ಸನ್ನ ನಮ್ಮನ್ನ ನಾವು ನಾಶ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಆ ಮನಸ್ಸಿಗೆ ಅಪಾರವಾದ ಶಕ್ತಿ ಇದೆ. ಅದರ ಮೂಲಕ ಅದನ್ನ ನಾವು ಬದಲಾವಣೆ ಮಾಡ್ಬೇಕು, ನಮ್ಮ ದಿಕ್ಕನ್ನ ಬದಲಾವಣೆ ಮಾಡ್ಬೇಕು. ಆ ಮನಸ್ಸನ್ನ ಯಾವ್ಯಾವ್ದಕ್ಕೂ ಉಪಯೋಗಿಸ್ಕೊಳ್ತಾ ಇದೀವಿ. ಆ ಮನಸ್ಸನ್ನ ಈ ಜ್ಞಾನಕ್ಕಾಗಿ ನಾವು ಮೀಸಲಿಟ್ರೆ, ನಮ್ಮ ಬೆಳವಣಿಗೆಗೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಮೀಸಲಿಟ್ರೆ ನಾವು ಕೂಡ ಭಗವಂತನಾಗ್ಬೋದು. ಅಂದ್ರೆ ಇಲ್ಲಿ ಮನಸ್ಸಿನ ಬಗ್ಗೆ ಹೇಳ್ತಾನೆ. ಇಲ್ಲಿ ನಮ್ಗೆ ಅಡ್ಡಿಯಾಗಿರೋ ಒಂದು ರೀತಿಯಿಂದ ಮನಸ್ಸು. ಈ ಮನಸ್ಸನ್ನ ಸರಿಯಾಗಿರೋ ನಾವ್ ಹೇಳ್ದಂಗೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಇಲ್ಲಿ ಹೇಳ್ತಾನೆ, ತಪಸ್ವ್ಯಭ್ಯಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ನೋಡಪ್ಪ ಅರ್ಜುನ, ಬೇಕಾದಷ್ಟು ಮಂದಿ ತಪಸ್ ಮಾಡೋರಿದ್ದಾರೆ, ಸಾಕಷ್ಟು ಮಂದಿ ಅನೇಕಾರು ಸಾವಿರಾರು ಪುಸ್ತಕಗಳು ಓದವರಿದ್ದಾರೆ, ಎಷ್ಟೋ ಪ್ರವಚನಗಳು ಕೊಡ್ತಾರೆ. ಹಾಗೇನೆ ಎಷ್ಟೋ ಜನಗಳಿದ್ದಾರೆ ದಿನ ಬಿಡುವಿಲ್ದಂಗೆ ಅವ್ರ ಕಾರ್ಯಕ್ಷೇತ್ರದಲ್ಲಿದ್ದಾರೆ, ಕರ್ಮ ಮಾಡ್ತಾನೆ ಇದ್ದಾರೆ. ಯಾತಕ್ ಮಾಡ್ತಾರಂಬೋದು ಗೊತ್ತಿಲ್ಲ, ಏನ್ ಮಾಡ್ತಾರಂಬೋದು ಗೊತ್ತಿಲ್ಲ, ಸದಾ ಕಾರ್ಯ ಮಾಡ್ತಾ ಇದ್ದಾರೆ. ಆದ್ರೆ ಈ 3 ಗ್ರೂಪ್ಗಿಂತ, ಈ ಗುಂಪುಗಳಿಗಿಂತ ಇನ್ನೊಂದು ಗುಂಪಿದೆ. ಆ ಗುಂಪು ಮೇಲು ಅಂತ ಯಾವುದು, ಯೋಗಿಗಳಾಗ್ಬೇಕು. ಅವನೇ ಅದರಲ್ಲಿ ಶ್ರೇಷ್ಠ. ಈ 4 ಮಂದಿನ ನಾವು ಕಂಪೇರ್ ಮಾಡಿದ್ರೆ, ಅಳತೆ ಮಾಡಿದ್ರೆ ಆ ಯೋಗಿ ಎಂಬುದು ಶ್ರೇಷ್ಠ. ಅದಕ್ಕೇನ್ ಹೇಳ್ತಾನೆ, ತಸ್ಮಾತ್ ಯೋಗಿ ಭವಾರ್ಜುನ, ಅದಕ್ಕೆ ನೀನು ಯೋಗಿ ಆಗು ಅಂತ ಹೇಳ್ತಾರೆ. ಆ ಮಾತನ್ನೇ ನಮ್ಮ ಗುರುಗಳು ನಮಗೆಲ್ಲ ಹೇಳಿದ್ರು, ಯೋಗಿಗಳಾಗಿ. ಯೋಗಿಗಳಾಗಿ ಅಂದ್ರೆ ಧ್ಯಾನಿಗಳಾಗಿ, ಪ್ರಥಮದಲ್ಲಿ ಧ್ಯಾನಿಗಳಾಗಿ, ನಂತರ ಯೋಗಿಗಳಾಗಿ, ಋಷಿಗಳಾಗಿ, ಮಹರ್ಷಿಗಳಾಗಿ ನಾವು ಕೂಡ ಭಗವಂತನ ಒಂದು ಸಮೀಪಕ್ಕೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿನ ಭಗವದ್ಗೀತೆಯಲ್ಲಿ ಅದು ಹೇಳಿದೆ. ಯಾರೋ ಅದಕ್ಕೆ ಆಶೀರ್ವಾದ ಬೇಕಿಲ್ಲ, ನಿಮ್ಮಷ್ಟಿಗೆ ನೀವು ಬೆಳಿಬೇಕು. ಅದಕ್ಕೆ ನಿಮಗೆ ಶಕ್ತಿ ಕೊಟ್ಟಿದ್ದೀನಿ. ಅಲ್ಲಿ ಮನಸ್ಸಂಬೋದೊಂದಿದೆ, ಆ ಮನಸ್ಸನ್ನೆಲ್ಲ ನೀವು ಕೆಡಿಸ್ಕೊಂಡಿದ್ದೀರಾ. ಈಗ ಆ ಮನಸ್ಸನ್ನೆಲ್ಲ ಕಂಟ್ರೋಲಿಗೆ ತಂದ್ಕೊಂಬನ್ನಿ, ಅವಾಗ ನಿಮ್ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದ್ರ ಜೋಡಿ ಇಲ್ಲಿ ಅರ್ಜುನ ಕೇಳ್ತಾನೆ, ಸರಿ ನೀನು ಯೋಗಿ ಆಗೋ ಅರ್ಜುನ ಅಂತ ಹೇಳ್ತಾ ಇದೀಯಾ, ಆದ್ರೆ ನೀನ್ ಏನೇ ಹೇಳ್ತಾ ಇದೀಯಾ, ಕಣ್ಣು ಮುಚ್ಕೊಂಡು ಕೂತ್ಕೋ, ಮನ್ಸಲ್ಲಿ ಯಾವ್ದು ವಿಚಾರ ಬೇಡ, ನೀನು ಶ್ವಾಸವನ್ನೇ ಗಮನಿಸು ಅಂತ ಹೇಳ್ತಾ ಇದ್ದೀಯಾ. ಇಲ್ಲ, ನನಗೆ ಆಗ್ತಿರೋ ಸಮಸ್ಯೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ನನಗೆ ವಿಚಾರಗಳು ಬಂದೇ ಬರ್ತಾ ಇದೆ, ಆಲೋಚನೆಗಳು ಬಂದೇ ಬರ್ತಾ ಇದೆ. ಯಾವ್ದು ನೀನು ಗಮನಿಸ್ಬೇಕು ಅಂತ ಹೇಳ್ತಾ ಇದ್ದು ನನಗೆ ಗಮನಿಸಕ್ ಆಗ್ತಾ ಇಲ್ಲ. ಎಲ್ಲ ಪ್ರಾಪಂಚಿಕದ ಕಡೆ ಹೋಗ್ತಾ ಇದೆ ನನ್ನ ಮನಸ್ಸು. ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ. ಇದು ಎಷ್ಟು ಮಟ್ಟಿಗೆ ಕಷ್ಟ ಇದೆ ಅಂದ್ರೆ, ಗಾಳಿಯನ್ನ ಕಟ್ಟಿ ಹಾಕೋದು ಎಷ್ಟು ಕಷ್ಟ ಇದೆಯಲ್ಲ, ಅಷ್ಟು ಕಷ್ಟ ಇದೆ ಪರಮಾತ್ಮ. ಇದನ್ನ ಹೇಗೆ ನಾನು ಮಾಡೋದು ಅಂತ ಹೇಳಿ ಕೃಷ್ಣನ್ ಕೇಳ್ತಾನೆ. ಅದೇ ಇದು ಶ್ಲೋಕದಲ್ಲಿ ಬಂದಿದೆ. ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ
ತಸ್ಯಾಹಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗೇಣ ಚ ಗೃಹ್ಯತೆ. ಇದನ್ನು ಭಗವಂತ ಕಡೆ ಒಪ್ಕೊಳ್ತಾ ಇದ್ದಾನೆ. ನಿಜನಪ್ಪ. ಯಾಕೆಂದ್ರೆ ನಾವು ಸಾವಿರಾರು ವರ್ಷಗಳ ಬೇರೆ 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 ಪ್ರಾಣಿ ವರ್ಗಗಳಲ್ಲಿ ಅನೇಕ ಜೀವಿಗಳಲ್ಲಿ ನಾವು ಹುಟ್ಟಿದೀವಿ. ಹಾಗೇನೆ ಮನುಷ್ಯರಾಗಿ ಬಂದಿದ್ದೀವಿ. ಅಲ್ಲಿ ಮನಸ್ಸನ್ನೆಲ್ಲ ನಾವು ಬೇರೆ 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 ವಿಚಾರಗಳಿಂದ ತುಂಬ್ಕೊಂಡ್ಬಿಟ್ಟಿದೀವಿ. ಅದರಿಂದ ಮನುಷ್ಯ ಉದ್ಧಾರದ ಹಾದಿ ಹಿಡಿಯೋದಿಲ್ಲ, ಕೆಳಗಡೆ ಬೀಳ್ತಾನೆ, ಅವನು ಅವನತಿಗೆ ಹೋಗ್ತಾನೆ. ಈಗ ನಾವು ಮೊದಲು ಮಾಡ್ಕೋಬೇಕಾಗಿದ್ದೇನೆಂದ್ರೆ ಆ ಮನಸ್ಸನ್ನ ನಮ್ಮ ಹತೋಟಿ ತರಬೇಕು. ಅದನ್ನೇ ಯೋಗ ಧ್ಯಾನ ಅಂತ ಹೇಳ್ತೀವಿ. ನಿರ್ವಿಷಯಂ ಮನಃ ಅಂತ ಹೇಳ್ತಾರೆ. ಅದನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಸೇರ್ತಾ ಇದೀವಿ. ಆದ್ರೆ ಇಲ್ಲಿ ತೊಂದರೆ ಆಗಿರೋದೇನೆಂದ್ರೆ ಶುರುನಲ್ಲಿ ಎಲ್ರಿಗೂ ಇದೇ ಪ್ರಾಬ್ಲಮ್. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಒಪ್ಕೋತಾ ಇದ್ದಾನೆ, ನಿಜನಪ್ಪ ಎಲ್ರಿಗೂ ಅಷ್ಟೇನೆ. ಶುರುನಲ್ಲಿ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ, ಮನಸ್ಸು ಅತ್ತಿತ್ತ ಚಲಿಸುತ್ತೆ. ಆದ್ರೆ ನಾವು ಬಿಡಬಾರ್ದು, ಇದನ್ನ ಅಭ್ಯಾಸ ಮಾಡು. ಪ್ರಾಕ್ಟೀಸ್ 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 ಅಂತಾರೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಅದನ್ನ ಅಭ್ಯಾಸ ಮಾಡ್ಕೋಬೇಕು. ಈ ಅಭ್ಯಾಸದ ಜೊತೆಗೆ ಇನ್ನೊಂದು ಮಾಡ್ಬೇಕು. ನಮ್ಮ ಮನಸ್ಸು ಸದಾ 24 ತಾಸು ಈ ಪ್ರಾಪಂಚಿಕದಲ್ಲೇ ತುಂಬಿಕೊಂಡಿರುತ್ತೆ. ನಮ್ಮ ತಲೆಯಲ್ಲಿ ಅದೇ ವಿಚಾರ ಇರುತ್ತೆ. ಏನ್ ಮಾಡ್ಬೇಕು, ಯಾರಿಗೆ ದುಡ್ಡು ಕೊಡ್ಬೇಕು, ಯಾರ ಹತ್ರ ದುಡ್ಡು ವಸೂಲಿ ಮಾಡ್ಬೇಕು, ನಾನ್ ಬೆಳಿಲಿಕ್ಕೆ ಇನ್ನೀ ಏನ್ ಬೇಕು, ನನ್ನ ಸುಖಕ್ಕೆ ಇನ್ನೀ ಏನ್ ಬೇಕು, ನಾನು ಆಸ್ತಿ ಆಗಿ ಮಾಡ್ಬೇಕು, ಈ ತರ ಎಲ್ಲ ವಿಚಾರಗಳಿರುತ್ತೆ. ಈ ಎಲ್ಲ ವಿಚಾರದ ಒಂದು ಸತ್ಯಾಸತ್ಯತೆ ಏನಂದ್ರೆ ಇವು ನಮ್ಮನ್ನ ಅವನತಿ ಕಡೆಗೆ ಒಯ್ತವೆ. ಅಂದ್ರೆ ನಮ್ಮ ಮನಸ್ಸಿಗೆ ಅವು ತೃಪ್ತಿ ಕೊಡೋದಿಲ್ಲ, ಸಂತೋಷ ಕೊಡೋದಿಲ್ಲ. ಅವು ಇನ್ನೂ ನಮ್ಗೆ ದುಃಖವನ್ನ ಹೆಚ್ಚು ಮಾಡ್ತಾ ಹೋಗ್ತವೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯಾರು ನಾವು ಧ್ಯಾನ ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವೋ, ಈ ಒಂದು ತತ್ವ ಯಾರು ಒಪ್ಕೊಂಡು ನಾವು ನಂಬ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದೀವೋ, ನಾವು ಮಾಡ್ಬೇಕಾದ್ದೇನು ರೆಗ್ಯುಲರ್ ಪ್ರಾಕ್ಟೀಸ್ ಮೊದಲನೇದಾಗಿ. ಎರಡನೇದು ವೈರಾಗ್ಯೇಣಚ ಗೃಹ್ಯತೆ. ಅಟ್ಲೀಸ್ಟ್ 24 ತಾಸಿನಾಗೆ ನೀನು 1 ತಾಸು ಧ್ಯಾನ ಮಾಡ್ತದೆ ಅನ್ಕೋ, ಆ 1 ತಾಸಲ್ಲಾದ್ರೆ ಈ ಎಲ್ಲ ವಿಚಾರಗಳು ಮರೆ, ಅವೆಲ್ಲಿ ಹೋಗೋದಿಲ್ಲ. ಮತ್ತೆ ನಿಂದು ಧ್ಯಾನ ಆದ್ಮೇಲೆ ಬೇಕಿರೋದ್ರಲ್ಲಿ ಭಾಗವಹಿಸು. ಆದ್ರೆ ಧ್ಯಾನಕ್ಕಾಗಿ ಏನ್ ಕೂಡ್ತೀಯಲ್ಲ, ಅವಾಗ ಅದ್ರ ತಂಟೆಗೆ ಹೋಗ್ಬೇಡ. ಅದೇ ವೈರಾಗ್ಯ ಅಂದ್ರೆ ಅದೇ. ನಮ್ಗೆಲ್ಲ ಕೆಲವ್ರಿಗೆ ಅನ್ಸುತ್ತೆ, ಸಾರ್ ನೋಡಿರೋ ವೈರಾಗ್ಯ ಬೇಡ ವೈಭೋಗ ಬೇಕಂತ ಹೇಳ್ತಾರೆ. ಇವ್ರೇನು ಹೀಗೆ ಹೇಳ್ತಾರಲ್ಲ, ಶ್ರೀಕೃಷ್ಣಂದೇ ವ್ಯತ್ಯಾಸ ಹೇಳ್ತಾ ಇದಾರಲ್ಲ ಅಂತ. ಇಲ್ಲಿ ವೈರಾಗ್ಯ ಅಂತ ಹೇಳಿರೋದು ಅವಾಗ ಆ ವಿಚಾರ ಬೇಡ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ. ನಾವು ಇದನ್ನ ಅಭ್ಯಾಸ ಮಾಡ್ತಾ 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 ಹೋದಾಗೆ, ಅಂದ್ರೆ ಪ್ರಾಕ್ಟೀಸು ಮತ್ತೆ ವೈರಾಗ್ಯ, ಇದನ್ನ ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ಅವಾಗ ಏನಾಗುತ್ತೆ, ನಮ್ಮ ನಿತ್ಯ ಜೀವನ, ನಮ್ಮ ನಿಜ ಜೀವನ ವೈಭೋಗದ ಕಡೆ ತಿರುಗುತ್ತೆ. ಅಂದ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಯಾವ್ದನ್ನ ಎಷ್ಟು ಮಾತ್ರ ನಾವು ಅನುಭವಿಸ್ಬೇಕು, ಭೋಗಿಸ್ಬೇಕು, ಯಾವ್ದು ನಮ್ಮ ಉದ್ಧಾರಕ್ಕಾಗಿದೆ, ಯಾವ್ದು ನಮ್ಮ ಅವನತಿಗಾಗಿದೆ, ಅವೆಲ್ಲ ಗೊತ್ತಾಗತ್ತೆ. ನಾವು ಮೊದಲು ಈ ಸ್ಥಿತಿಗೆ ಬರ್ಬೇಕು. ನಾವು ಧ್ಯಾನ ಮಾಡೋದು ಕಲ್ತು ಶ್ವಾಸದ ಕಡೆ ಗಮನ ಕೊಟ್ಟು ಯಾವುದೇ ವಿಚಾರ ತಲೆಯಲ್ಲಿ ಇಲ್ದಂಗೆ ಎಂಟಿ ಮೈಂಡ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ಕೊಂಡ್ರೆ ಅದೆಲ್ಲ ಮುಂದಿಂದು ಸಾಧ್ಯವಾಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ಶ್ಲೋಕವನ್ನು ನೋಡೋಣ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಯ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ. ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ವಿಚಾರ ಯಾವ್ದಂದ್ರೆ ಜ್ಞಾನ. ಹಾಗಿದ್ರೆ ಜ್ಞಾನ ಅಂದ್ರೆ ನಾವೆಲ್ಲ ಸ್ಟಡಿ ಮಾಡ್ತಾ ಇದೀವಿ, ಬೇಕಾದಷ್ಟು ಡಿಗ್ರಿ ಪಡ್ಕೊಂಡಿವಿ, ಬೇಕಾದಷ್ಟು ಬೇರೆ ಬೇರೆ ಕಲೆಗಳನ್ನು ಕಲ್ತಿದೀವಿ, ಸಂಗೀತ ಕಲ್ತೀವಿ, ನಾಟಕ ಕಲ್ತಿದ್ವಿ, ನೃತ್ಯ ಕಲ್ತಿದ್ವಿ, ಇವೆಲ್ಲ ಕಲ್ತಿರ್ಬೋದು. ಆದ್ರೆ ನಿಜವಾದ ಅಸಲೈನ ವಿದ್ಯಾ ಆಧ್ಯಾತ್ಮಿಕ ವಿದ್ಯಾ ಅಂತ ಹೇಳ್ತಾರೆ. ಆ ವಿದ್ಯೆ ಯಾರು ಕಲ್ತಿಲ್ವೋ, ನೀನ್ ಎಷ್ಟು ಇಟ್ಟು ನಾವು ಜೀರೋಗಳು. ಈ ಆಧ್ಯಾತ್ಮಿಕ ವಿದ್ಯೆ ಅಂತಿದ್ರೆ ಅದ್ರ ಹಿಂದೆ ಒಂದು ಗೆರೆ ಹಾಕ್ತಂಗೆ, ಅಂದ್ರೆ ಒಂದು ಸಂಖ್ಯೆ ಹಾಕ್ತಂಗೆ. ಇನ್ ಮುಂದೆ ಎಷ್ಟು ವಿದ್ಯೆನಾದ್ರೂ ಕಲಿ, ಅದು ಬೆಳೀತಾ ಹೋಗುತ್ತೆ. ಆದ್ರೆ ಬರೀ ಇಲ್ಲ ಅಂದ್ರೆ, ಇದು ಒಂದು ಇಲ್ಲ ಅಂದ್ರೆ ಬರೀ ಸೊನ್ನೆಗಳು, ಎಷ್ಟು ಸೊನ್ನೆ ಹಾಕಿದ್ರು ಕೂಡ ನಿನ್ ಜೀವನ ಸೊನ್ನೆ. ಎಲ್ಲಿವರೆಗೂ ನೀ ಆಧ್ಯಾತ್ಮಿಕ ವಿದ್ಯೆ ಕಲಿಯಲ್ಲೋ, ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವೇ. ನಮ್ಮ ನಿಜ ಜೀವನದಲ್ಲಿ ಏನಿದೆ, ನಿತ್ಯ ಜೀವನದಲ್ಲಿ ಜ್ಞಾನ ಅಂತ ನಾವು ಬೇರೆ ಬೇರೆ ಸಬ್ಜೆಕ್ಟ್ಗಳು ಹೇಳ್ತೀವಿ. ಸೈನ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಅದು ಕೂಡ ಜ್ಞಾನವೇ. ಆದ್ರೆ ಅದೆಲ್ಲ ಪ್ರಾಪಂಚಿಕ ಜ್ಞಾನ. ಜ್ಞಾನದಲ್ಲಿ ಮುಖ್ಯವಾದ ಯಾವ್ದಂದ್ರೆ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಇದ್ರೆ ಈ ಎಲ್ಲ ಜ್ಞಾನ ನಮ್ಮ ಜೀವನಕ್ಕೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾನೆ.
ಹಾಗೆ ಇಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಅಪಿ ಚೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮಃ ಸರ್ವಂ ಜ್ಞಾನ ಪ್ಲವೇನೈವ ರುಜಿನಂ ಸಂತರಿಷ್ಯಸಿ. ಈ ಸಾಗರ ಇದ್ದಂಗೆ ಈ ಸಂಸಾರದು ಭವಸಾಗರ ಅಂತ ಹೇಳ್ತಾರೆ. ಈ ಭವಸಾಗರವನ್ನು ದಾಟಬೇಕು ಅಂದ್ರೆ ನಿನ್ನ ಹತ್ರ ಜ್ಞಾನ ಎಂಬ ಒಂದು ಚಿಕ್ಕದೊಂದು ದೋಣಿ ನಾವೇ ಇದ್ರೆ ಸಾಕು. ಆ ಸಾಗರದಲ್ಲಿ ಎಷ್ಟೇ ತಿಮಿಂಗಲಗಳಿರ್ಲಿ, ಮೀನುಗಳಿರ್ಲಿ, ಇನ್ನೊಂದಿರ್ಲಿ ಮತ್ತೊಂದಿರ್ಲಿ, ನಿನ್ನ ಹತ್ರ ಜ್ಞಾನ ಎಂಬುದೊಂದು ಸಣ್ಣದ ಬೋಟ್ ಇದ್ರೆ ನೀನ್ ಆ ಭವಸಾಗರವನ್ನು ದಾಟ್ಬೋದು. ಆ ಆ ದೋಣಿ ಹೆಸರು ಜ್ಞಾನ ಅಂತ. ಅದಕ್ಕೆ ಹೇಳಿದ್ನಲ್ಲ, ಆಧ್ಯಾತ್ಮಿಕ ಜ್ಞಾನ ಇದ್ರೆ ನಾವ್ ಈ ಸಾಗರವನ್ನ, ಈ ಜೀವನ ಎಂಬ ಭವಸಾಗರವನ್ನ, ಈ ಸಂಸಾರವನ್ನ ದಾಟ್ಬೋದು ಅಂತೇಳಿ ಹೇಳ್ತಾ ಇದ್ದಾನೆ. ಮೇಡಮ್, ಇನ್ನು ಎಷ್ಟು ನಿಮಿಷ ಮಾಡ್ಬೋದು? ಇನ್ನು 8 ನಿಮಿಷ ಇದೆ ಸರ್. ಓಕೆ. ಅದಾದ ನಂತರ ಇಲ್ಲಿ ಒಂದು ಶ್ಲೋಕ ಬರುತ್ತೆ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ನಾವಿಷ್ಟೆಲ್ಲ ಜನ ಸಾಧನೆ ಮಾಡ್ತಾ ಇದ್ವಿ. ಏನ್ ಸಾಧನೆ ಮಾಡ್ತಿದ್ವಿ ಗೊತ್ತಾ? ಕೊನೆಯಲ್ಲಿ ನಮ್ ಕಣ್ಣಿಗೆ ಕಾಣ್ತಾರ ಈ ಪ್ರಪಂಚ, ಈ ಯೂನಿವರ್ಸು, ಈ ಬ್ರಹ್ಮಾಂಡ ಎಲ್ಲೂ ಆ ವಾಸುದೇವನ ಕೃಪೆಯಿಂದಲೇ ಆಗಿದೆ. ಅವನೇ ಇದ್ದಾನೆ, ಎಲ್ಲ ಕಡೆ ಅವನೇ ಇದ್ದಾನೆ. ನೀನು ಎಲ್ಲೇ ಹೋಗು, ಎಲ್ಲ ಕಡೆನೂ ಇದ್ದಾನೆ. ಬರೀ ಈ ಊರಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಭೂಮಿಯಲ್ಲಿ ಅಲ್ಲ, ಯಾವುದೇ ಲೋಕಕ್ಕೆ ಹೋಗು, ಎಲ್ಲೇ ಹೋಗು, ಆ ಪರಮಾತ್ಮನ ದರ್ಶನವನ್ನೇ ಮಾಡ್ಕೊಂತೀವಿ. ನಾವಿಷ್ಟೆಲ್ಲ ಸಾಧನೆ ಮಾಡಿದ್ರೆ ಕೊನೆಗೆ ಏನಪ್ಪಾ ಕಾಣ್ತೀವಿ ಅಂದ್ರೆ ಈ ಅಂಶವನ್ನು ಕಾಣ್ತೀವಿ. ಎಲ್ಲ ಕಡೆ ಭಗವಂತ ಇದ್ದಾನೆ, ಎಲ್ಲ ಭಗವಂತನಿಂದ ಆಗ್ತಾ ಇದೆ. ಇವತ್ತು ನಮ್ಮ ಈ ಏನ್ ರಾಜಕಾರಣಿಗಳು ಹೇಳ್ತಾರೆ ನೋಡು, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ಜನಕ್ಕೆ ಇಷ್ಟು ಹೆಲ್ಪ್ ಮಾಡಿದೆ, ಅಷ್ಟು ದುಡ್ಡು ಮಾಡಿದೆ, ಎಲ್ಲರಿಗೆ ಸಹಾಯ ಮಾಡಿದೆ, ಇವೆಲ್ಲ ಹೇಳಕ್ ಕೊಡ್ತೀವಿ. ಆದ್ರೆ ನಿಜವಾದ್ದು ಈ ಭಗವಂತನ ಕೃಪೆ ಇಲ್ಲದೆ ಇದ್ರೆ ಇವೆಲ್ಲ ಕೂಡ ನಾಶ, ನಷ್ಟ, ಏನದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಯಾರು ಸಾಧನೆ ಮಾಡಿ ಮಾಡಿ ಕೊನೆಗೆ ಏನ್ ಕಾಣ್ತಾರೆ ಅಂದ್ರೆ, ನಮ್ಮ ಸಾಧನೆಯ ಗುರಿ ಏನಂದ್ರೆ ಎಲ್ಲ ಕಡೆ ಭಗವಂತನೇ ಇದ್ದಾನೆ, ಆ ಭಗವಂತನೇ ನಾನು ಕೂಡ ಒಂದು, ನನ್ನಲ್ಲೂ ಭಗವಂತ ಇದ್ದಾನೆ ಅಂತೇಳಿ ಅದನ್ನ ತಿಳ್ಕೊಂತಾನೆ ಅಂತ ಇಲ್ಲಿ ಹೇಳ್ತಾನೆ. ಇನ್ನೊಂದು ಕೊನೆಯ ಶ್ಲೋಕ, ಇದು ಭಗವದ್ಗೀತೆಯಲ್ಲೇ ಕೊನೆಯ ಶ್ಲೋಕ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಇದರ ಸಾಮಾನ್ಯ ಅರ್ಥ ಏನಂದ್ರೆ, ಎಲ್ಲಿ ಯೋಗೇಶ್ವರನಾದ ಶ್ರೀಕೃಷ್ಣನಿದ್ದಾನೆ, ಎಲ್ಲೂ ಧನುಧಾರಿಯಾದ ಅರ್ಜುನನಿದ್ದಾನೆ, ಅಲ್ಲಿ ಎಲ್ಲವೂ ಯಶಸ್ಸು, ವಿಜಯ, ಮಂಗಳ, ಧರ್ಮ, ನೀತಿ ಎಲ್ಲವೂ ನೆಲೆಸಿರುತ್ತೆ ಅಂತ ಹೇಳ್ತಾನೆ. ವಿಶೇಷವಾಗಿ ಪತ್ರಿಜಿಯವರಿಗೆ ಕೊಡ್ತಾ ಇದ್ದ ಅರ್ಥ ಅಂದ್ರೆ, ಎಲ್ಲಿ ಅರ್ಜುನ ಇದ್ದಾನೆ, ಎಲ್ಲಿ ಕೃಷ್ಣ ಇದ್ದಾನೆ ಅಂದ್ರೆ ಇಬ್ಬರು ಇಲ್ಲಿ ಇಲ್ಲ. ಆದ್ರೆ ಈ ಶರೀರ ಎಂಬುದೇ ಅರ್ಜುನ, ಒಳಗಡೆ ಇರೋ ಆತ್ಮನೇ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಏನ್ ಹೇಳ್ತಾನೆ, ಅರ್ಜುನ ಅದು ಮಾಡಿದ್ರೆ ಮಾತ್ರ ಇದೆಲ್ಲ ಸಿಗುತ್ತೆ. ಈಗ ಏನ್ ಹೇಳಿದ್ನಲ್ಲ, ಮಂಗಲ, ಯಶಸ್ಸು, ಜಯ, ವಿಜಯ ಇವೆಲ್ಲ ಸಿಗ್ಬೇಕಂದ್ರೆ ಶ್ರೀಕೃಷ್ಣ ಹೇಳ್ದಂಗೆ ಅರ್ಜುನ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ಯುದ್ಧ ಮಾಡಿದ್ ಕೂಡ ಅಷ್ಟೇ, ಹೇಗೆ ಕೃಷ್ಣ ಹೇಳ್ತಾ ಹೋದ್ನೋ ಅರ್ಜುನ ಹಾಗೆ ಮಾಡ್ತಾ ಹೋದ. ಕೃಷ್ಣ ಒಂದು ಕಂಡೀಷನ್ ಹಾಕಿರ್ತಾನ, ಮುಂಚೆನೆ ಯುದ್ಧ ನಡೆಯಬೇಕಾದ್ರೆ, ನಾನು ಶಸ್ತ್ರವನ್ನ ಹಿಡಿಯೋದಿಲ್ಲ, ನಿನಗ್ ಗೈಡೆನ್ಸ್ ಮಾಡ್ತೀನಿ, ನೀನ್ ಅದ್ರಂಗೆ ಮಾಡ್ಕೊಂತ ಹೋಗ್ಬೇಕಂತ. ನೋಡಿ, ಇದರಲ್ಲಿ ರಹಸ್ಯ ಏನ್ ಅಡಗಿದೆ ಅಂದ್ರ, ಇಲ್ಲಿ ಕೂಡ ಅಷ್ಟೇ ಆತ್ಮ ನಮ್ಮಲ್ಲಿದೆ. ಆತ್ಮ ಏನ್ ಹೇಳುತ್ತಂದ್ರೆ, ನಾನ್ ನಿನಗ್ ಗೈಡೆನ್ಸ್ ಕೊಡ್ತೀನಿ, ಸ್ವತಃ ನನ್ನ ಕೈಯಿಂದ ಏನೂ ಮಾಡಕ್ಕಾಗಲ್ಲ. ಶರೀರಧಾರಿಯಾದ ನೀನು ಶರೀರವನ್ನ ಉಪಯೋಗಿಸ್ಕೊಂಡು ಮಾಡ್ಬೇಕು. ಅದಕ್ಕೆ ಈ ಶರೀರನೇ ಅರ್ಜುನ ಇದ್ದಂಗೆ, ಯಾರು ನಮ್ಮ ಆತ್ಮವನ್ನ ಜಾಗೃತಿ ಮಾಡ್ಕೊಂಡಿವೆ ಅದೇ ಶ್ರೀಕೃಷ್ಣ ಪರಮಾತ್ಮ. ಆ ಆತ್ಮ ಹೇಳ್ದಂಗೆ ನಾವು ಕೇಳ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಕೂಡ ಈ ಯಶಸ್ಸು, ವಿಜಯ, ಧರ್ಮ, ಶಾಂತಿ ಎಲ್ಲವೂ ನೆಲೆಗೂಡುತ್ತೆ ಅಂತೇಳಿ ಈ ಕೊನೆಯ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇಂಥ 700 ಶ್ಲೋಕಗಳು ಆ ಭಗವದ್ಗೀತೆಯಲ್ಲಿದೆ. ತುಂಬಾ ಜನ ಇವತ್ತು ಓದೋರು ಇದ್ದಾರೆ, ಆದ್ರೆ ಅದಕ್ಕಿಂತ ತುಂಬಾ ಜನ ಇದು ಗೊತ್ತಿಲ್ಲದವರು ಇದ್ದಾರೆ. ಆದ್ರೆ ಯಾರು ಧ್ಯಾನಕ್ಕೆ ಬಂದಿದೀವೋ ಅವ್ರು ಮಸ್ಟ್ ಅಂಡ್ ಶುಡ್
ಈ ಭಗವದ್ಗೀತೆನ ತಿಳಿಯೋ ಒಂದು ಪ್ರಯತ್ನ ಮಾಡ್ಬೇಕು. ಯಾಕೆಂದ್ರೆ ಇದೇ ಹೇಳಿದ ಟೆಕ್ಸ್ಟ್ ಬುಕ್ ಆಫ್ ಸ್ಪಿರಿಚುವಲ್ ಸೈನ್ಸ್ ಇದು. ಎಲ್ಲರೂ ನಂಬಿಟ್ಟಿದ್ದಾರೆ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಇದನ್ನ ಇವತ್ತು ಆದರ್ಶವಾಗಿ ತಗೊಂಡಿದ್ದಾರೆ. ಹಾಗಾಗಿ ನಮ್ಮಲ್ಲೇ ಇದು ಉದ್ಭವಿಸಿರೋಂತ, ನಮ್ಮಲ್ಲೇ ಇದು ಹೇಳಿರೋಂತ ಒಂದು ಗ್ರಂಥ ಆಗಿರೋದ್ರಿಂದ, ಒಂದು ಸಂದೇಶ ಇರೋದ್ರಿಂದ ಅದನ್ನ ನಾವೆಲ್ಲರೂ ಕೂಡ ಅಧ್ಯಯನ ಮಾಡ್ಬೇಕು. ಪತ್ರಿಜಿಯವ್ರು ಕೂಡ ಇದನ್ನ ಯಾವಾಗಲೂ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಒಮ್ಮೆ ಮೈಸೂರಲ್ಲಿ ಅವ್ರು ದೊಡ್ಡ ಕಾರ್ಯಕ್ರಮ ಮಾಡಿದ್ರು, ನಾನು ಅದನ್ನ ಆಡಿಯೋ ಕೇಳಿದ್ದೆ. ಸುಮಾರು 2-2.5 ತಾಸು ಭಗವದ್ಗೀತೆ ಬಗ್ಗೆನೇ ಹೇಳಿದ್ರು. ತುಂಬಾ ಚೆನ್ನಾಗಿದೆ ಅದು. ತೆಲುಗು, ಇಂಗ್ಲಿಷ್ ಹಾಗೆ ಹೇಳಿದ್ದಾರೆ, ಆದ್ರೆ ಅರ್ಥ ಮಾಡ್ಕೋಬಹುದು ನಾವೆಲ್ಲರೂ ಕೂಡ. ಈಗಲೂ ಕೂಡ ಸಿಗುತ್ತೆ ಆ ತರ ವಿಡಿಯೋಗಳೆಲ್ಲ. ನಮ್ಮ ಸಾರ್ ಏನ್ ಹೇಳಿದ್ದಾರೆ ಇಲ್ಲಿ, ಅವರು ತುಂಬಾ ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಎಲ್ಲಕ್ಕೂ ಅವ್ರು ವಿಶೇಷವಾದ ಅರ್ಥಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಭಗವದ್ಗೀತೆಯ ಶ್ಲೋಕದಲ್ಲಿ 2 ಕಡೆ ಬರ್ತವೆ, 2 ಅರ್ಥ ಬರ್ತವೆ. ಈ ನೋಡಿ, ಒಂದು ಶ್ಲೋಕ ಏನು, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವೃಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ನೀನ್ ಎಲ್ಲ ಧರ್ಮಗಳನ್ನು ಬಿಟ್ಬಿಡಪ್ಪ. ಯಾವ್ಯಾವ ಧರ್ಮ ಅಂತ ಇಲ್ಲಿವರೆಗೆ ಏನು ಕರಿತಾ ಇದ್ದಿ ಅಥವಾ ಏನು ಆಚರಿಸ್ತಾ ಇದ್ಯಲ್ಲ, ಇದು ಒಂದು ಧರ್ಮವನ್ನು ಆಚರಿಸ. ಯಾವುದು? ಆತ್ಮಧರ್ಮ. ಆತ್ಮಧರ್ಮವನ್ನು ನೀನು ಅನುಸರಿಸಿದ್ರೆ ನಿನ್ನನ್ನು ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ. ನಾನು ಆತ್ಮಧರ್ಮವನ್ನ ಪಾಲಿಸ್ಬೇಕು. ಮೊದಲೇ ಬರೋದು ಅಹಂ ಅಂತ ಬರೋದು ನಾನು ಅಂತ ಹೇಳಿ ನಾನು ಆಚರಿಸ್ಬೇಕು. ನಾನು ಆಚರಿಸಿದ್ರೆ ಅವಾಗ ಆ ಪರಮಾತ್ಮ ಹಿಂದೆ ನಿಂತ್ಕೊಂಡು ನಮ್ಗೆಲ್ಲವನ್ನು ಕೊಡ್ತಾನೆ. ಅಂದ್ರೆ ಅರ್ಥ ಆಯ್ತಲ್ಲ, ಅದು ಆತ್ಮ, ಇದು ಆತ್ಮ, ಸರ್ವಾತ್ಮದು ನಮ್ದು ಅಂಶಾತ್ಮ. ಈ ಅಂಶಾತ್ಮನ ಉಪಯೋಗಿಸ್ಕೊಂಡು ನಮ್ಮ ಜೀವನವನ್ನ ನಾವು ಅಭಿವೃದ್ಧಿ ಮಾಡ್ತಾ ಹೋದ್ರೆ, ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ರೆ, ಈ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನವನ್ನು ಅದೇ ತರ ನಡೆಸ್ತಾ ಹೋದ್ರೆ, ಭಗವಂತ ನಮ್ಗೆ ಏನ್ ಬೇಕೋ ಎಲ್ಲವನ್ನು ನಮಗೆ ಕೊಡ್ತಾನೆ. ಅದಕ್ಕಾಗಿನೇ ಭಗವದ್ಗೀತೆ ಎಲ್ಲ ಕಡೆ ಹೇಳಿದೆ, ನಾನು ನಾನು ಅಂತ ಬಂದಿದೆ. ಮೊದಲೇ ನಾನು ಅಂದ್ರೆ ನಮಗೆ ಸಂಬಂಧಪಟ್ಟಿದ್ದು, 2ನೇ ನಾನು ಅಂದ್ರೆ ಆ ಭಗವಂತನಿಗೆ ಸಂಬಂಧಪಟ್ಟಿದ್ದು. ನೀವು ಯಾಗಾದ್ರೂ ಅರ್ಥ ಮಾಡ್ಕೊಂಡ್ರು ಚಿಂತಿಲ್ಲ. ಇಲ್ಲಿ ಆದ್ರೆ ನಾವು ಕೂಡ ಕೆಲವು ಕಡೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಸಾರ್ ಇದನ್ನ ಹೇಳ್ತಾ ಇದ್ದಾರೆ. ಅದೊಂದು ವಿಶೇಷ ಅರ್ಥ ಕೊಟ್ಟಿರೋದು. ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ಈ ಭಗವದ್ಗೀತೆಯನ್ನ ಓದ್ತಾ, ಸಾರ್ ಹೇಳಿರೋ ಅನೇಕಾರು ಪುಸ್ತಕಗಳನ್ನ ನಾವು ರೆಫರ್ ಮಾಡ್ತಾ ಹೋದ್ರೆ, ಅವ್ರು ಹೇಳಿದ ಹಾಗೆ ಧ್ಯಾನ, ಸತ್ಸಂಗ ಮತ್ತು ಸ್ವಾಧ್ಯಾಯ, ಸೇವಾ ಇವುಗಳು ಮಾಡ್ತಾ ಹೋದ್ರೆ, ಈಗೇನು ಮೊದಲನೇ ಶ್ಲೋಕದಲ್ಲಿ ಹೇಳಿದ್ನೆಲ್ಲ ನಾವು ಕೂಡ ಭಗವಂತರಾಗ್ಬೋದು. ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ ಅಂತ. ಅದು ನಿಜವಾಗಿ ಆಗ್ಬೇಕಂದ್ರೆ, ಯಾರು ನಾವು ತೀವ್ರವಾದ ಸಾಧನೆಯನ್ನ ಮಾಡ್ತೀವೋ ಇದೇ ಜನ್ಮದಲ್ಲಿ ಆ ಒಂದು ಸ್ಥಾನವನ್ನು ಪಡಿಬೋದು. ಅಥವಾ ನಾವು ಅಷ್ಟು ತೀವ್ರ ಸಾಧನೆಯಲ್ಲಿ ತೊಡಗಿಲ್ಲ ಅಂದ್ರೆ ಇನ್ನು ಕೆಲವು 300-400 ಜನ್ಮ ಕಳೆದಿದೀವಂತೆ, ಇನ್ನೊಂದು 3-4 ಜನ್ಮ ಕಳೆದ್ರೂ ಚಿಂತೆ ಅಲ್ಲ. ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಾವು ಸ್ವಲ್ಪ ನಿಧಾನ ಆದ್ರೂ ಚಿಂತಿಲ್ಲ, ಮನಸ್ಸಿಗೆ ತೃಪ್ತಿಯಾಗಂತೆ ಅದನ್ನ ಅರ್ಥ ಮಾಡ್ಕೊಂಡು, ಎರಡೂ ಜೀವನವನ್ನು ಮಧ್ಯ ಮಾರ್ಗ ಅಂತ ಹೇಳ್ತಾ ಇದಾರೆ. ಈ ಕಡೆ ಭೌತಿಕ ಜೀವನ, ಆ ಕಡೆ ಆಧ್ಯಾತ್ಮಿಕ ಜೀವನ, ಎರಡನ್ನೂ ತಿಳಿತಾ ಹೋದಾಗೆ ಅಧ್ಯಾತ್ಮ ತಿಳಿದ್ರಿಂದ ನಮ್ಮ ಭೌತಿಕ ಜೀವನ ಕೂಡ ಅದಕ್ಕೆ ಅರ್ಥ ಬರುತ್ತೆ. ನಾವು ಮಾಡೋದ್ರಲ್ಲಿ ಎಲ್ಲವೂ ಅರ್ಥ ಕಾಣ್ಕೋತೀವಿ, ಅನರ್ಥ ಇರೋದಿಲ್ಲ. ಅದರಿಂದ ಶಾಂತಿ, ಸಮಾಧಾನ, ಜ್ಞಾನ, ಪುಣ್ಯ ಇವುಗಳೆಲ್ಲವನ್ನು ಗಳಿಸ್ತೀವಿ ಅಂತೇಳಿ ಈ ಒಂದು ಸಂದೇಶದ ಅರ್ಥ. ಇದನ್ನ ಹೇಳಲಿಕ್ಕೆ, ನನಗೆ ತಿಳಿದಷ್ಟು ಮಟ್ಟಿಗೆ ಹೇಳಲಿಕ್ಕೆ ಅವಕಾಶ ಕೊಟ್ಟಂತ ಈ ಮೈಸೂರು PSSM ಸಂಸ್ಥೆಗೆ ನಾನು ಋಣಿಯಾಗಿದ್ದೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಭಗವದ್ಗೀತಾ ಸಂದೇಶಗಳು ಪತ್ರಿಕೆಯವರು ಅದನ್ನೇ ಸಿಂಪ್ಲಿಫೈ ಆಗಿ ಹೇಳಿದ್ದಾರೆ. ಏನಂದ್ರೆ ಜ್ಞಾನ. ಕೃಷ್ಣ ಹೇಳಿದಾಗ ನಾವು ಯೋಗಿಗಳಾಗಬೇಕು, ಜ್ಞಾನಿಗಳಾಗಬೇಕು. ಜ್ಞಾನಿಗಳು ಯೋಗಿಗಳಾಗಿ ಮಾರ್ಪಾಡಾಗಬೇಕು. ಈ ಸಂದೇಶವನ್ನ ಭಗವದ್ಗೀತಾ ಸಂದೇಶಗಳ ಮೂಲಕ ನಮಗೆ ತಿಳಿಸಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕೇಳಬೇಕು ಅಥವಾ ಧ್ಯಾನದ ಬಗ್ಗೆ ಕ್ವಶನ್ ಇದ್ರೆ ಸರ್ ಇದ್ದಾರೆ, ಅವ್ರ ಜೊತೆ ನಿಮ್ಮ ಈ ಭಗವದ್ಗೀತಾ ಸಂದೇಶಗಳ ಬಗ್ಗೆ ಕೂಡ ನಿಮ್ಗೇನಾದ್ರೂ ಅನಿಸಿದ್ರೆ ಹೇಳೋದು ಅಥವಾ ನಿಮ್ಮ ಜ್ಞಾನವನ್ನ ಹಂಚ್ಕೊಳ್ಬೋದು ಮಾಸ್ಟರ್ ಜೊತೆ. ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮಾಸ್ಟರ್.
ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ತೀವಿ. ಸರ್ ಕೂಡ ಹಾಗೆ ತುಂಬಾ ಸಿಂಪಲ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ನಿಮ್ಮ ಮಾತುಗಳು. ಕೃಷ್ಣ ಅನ್ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಮ್ಯಾಮ್ ಮ್ಯಾಮ್ ಹಾ. ಕೇಳಿಸಿದ ಹಾ, ಕೇಳಿಸುತ್ತೆ, ಮಾತಾಡಿ. ಸರ್ ಚೆನ್ನಾಗಿ ಹೇಳಿದ್ರು ಮ್ಯಾಮ್ ಶ್ಲೋಕದ ಬಗ್ಗೆ. ಅದು ತುಂಬಾ ಸುಮಾರು ವಿಚಾರಗಳಲ್ಲಿ ಡೌಟ್ಸ್ ಕ್ಲಿಯರ್ ಆಗ್ತದೆ. ಥ್ಯಾಂಕ್ ಯು ಸರ್ ಹೇಳಿದ್ದಕ್ಕೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಕೃಷ್ಣ. ಹಾಗೆ ಹಾ, ಇನ್ನೊಂದು ಹೇಳಿ. ಹಾ ಹೇಳಿ. ಹೇಳಿ ಕೃಷ್ಣ. ಅದೇ ಮ್ಯಾಮ್ ಸರ್ ಚೆನ್ನಾಗಿ ಹೇಳಿದ್ರು ಇದ್ರ ಬಗ್ಗೆ. ಸುಮಾರು ಡೌಟ್ ಇತ್ತು, ಅದ್ರೆಲ್ಲ ಕ್ಲಿಯರ್ ಆಗ್ತು. ಅದು ಅದ್ರ ಬಗ್ಗೆ ಹೇಳೋಣ ಅಂತ ಹೇಳಿದೆ. ಓಕೆ. ಥ್ಯಾಂಕ್ ಯು. ಇನ್ನು ಮುಂದೆ ಮ್ಯಾಮ್ ಅದು ಪ್ರತಿಯೊಂದು ಮದರ್ಸ್ಗೂ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಕೃಷ್ಣ. ಥ್ಯಾಂಕ್ ಯು. ಕಮಲಮ್ಮ ಮೇಡಮ್, ಮಾತಾಡಿ ಮೇಡಮ್. ಕಮಲಮ್ಮ ಮೇಡಮ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಕ್ಲಿಯರ್ ಆಗಿದೆ ಸರ್ ಹೇಳಿ. ಸರ್ ಕೂಡ ಹಾಗೆ ತುಂಬಾ ಸಿಂಪಲ್ ಆಗಿ ಹೇಳಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಕರೆಗೆ ಬಂದು ಈ ಜ್ಞಾನವನ್ನು ಹಂಚಿಕೊಟ್ಟದಕ್ಕೆ ನಮ್ಮ PSCM ಮೈಸೂರು ಪರವಾಗಿ, ಇಲ್ಲಿ ಸಿಕ್ಕಿದಂತ ಎಲ್ಲ ಮಾಸ್ಟರ್ಗಳ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ಟರ್ಸ್, ಹಾಗೆ ನಾವು ಧ್ಯಾನಕ್ಕೆ ಹೋಗೋಣ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪತ್ರಿಜಿಯವರಿಗೆ ನಮಸ್ಕಾರ ಮಾಡುತ್ತಾ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ. ನಮ್ಮ ಎರಡು ಕೈ ಬೆರಳುಗಳನ್ನ ಲಾಕ್ ಮಾಡಿ, ಕಾಲುಗಳನ್ನ ಕ್ರಾಸ್ ಮಾಡಿ, ಕಣ್ಣುಗಳನ್ನ ಹಗುರವಾಗಿ ಬಿಟ್ಟು ಸುಖಾಸನದಲ್ಲಿ ಕೂತ್ಕೊಳ್ಳೋಣ. ಎಲ್ಲವನ್ನು ಮರೆತು ಹಾಯಾಗಿ ಕೂತ್ಕೊಳ್ಳೋಣ. ಮಾತ್ರ ಕೇವಲ ನಮ್ಮಲ್ಲಿ ನಡೆಯುತ್ತಿರುವ ಸಹಜವಾದ, ಸುಲಭವಾದ, ಸರಳವಾದ ಉಸಿರಾಟವನ್ನು ಗಮನಿಸ್ತಾ ಇರೋಣ. ಇಲ್ಲಿ ನಾವು ಮತ್ತು ನಮ್ಮ ಉಸಿರಾಟ ಮಾತ್ರ, ಮತ್ತು ಇದೇ ನಮ್ಮ ಗುರು. ಈ ಗುರುವಿನ ಜೊತೆ ನಮ್ಮ ಅಂತರಂಗ ಪ್ರವೇಶ. ನಾವು ನಮ್ಮ ಉಸಿರಾಟದ ಮಧ್ಯದಲ್ಲಿ ಯಾವುದೇ ಭಾವನೆಗಳು, ಕಲ್ಪನೆಗಳು, ನಾಮಸ್ಮರಣೆ, ಆಲೋಚನೆಗಳು ಯಾವುದು ಬೇಡವಾಯಿತು. ಎಲ್ಲವನ್ನು ಕೊಟ್ಟಿದ್ದು ನಮ್ಮ ಉಸಿರಾಟದ ಜೊತೆ ಸುಗಮವಾದ ಸಂಗೀತದೊಂದಿಗೆ ಧ್ಯಾನವನ್ನು ಮುಂದುವರಿಸೋಣ.
ಮತ್ತು ಕಡೆಯ 5 ಸೆಕೆಂಡ್ಗಳು ನಿಧಾನವಾಗಿ 2 ಕೈಗಳನ್ನು ಬಿಡಿಸಿಕೊಂಡು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳೋಣ ಮಾಸ್ಟರ್ಸ್. 5, 4, 3, 2, 1. ನಿಧಾನವಾಗಿ ಕೈಗಳನ್ನು ಅನಿಸ್ತಾ ಕಣ್ಣುಗಳನ್ನು ತೆರೆಯೋಣ ಮಾಸ್ಟರ್ಸ್. ಹಾಗೆ ಈ ಅದ್ಭುತವಾದ ಧ್ಯಾನವನ್ನು ಕಲಿಸಿಕೊಟ್ಟ ನಮ್ಮ ಗುರುಗಳಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನು ತಿಳಿಸೋಣ. ಮತ್ತೆ ನಾಳೆ ಬೆಳಿಗ್ಗೆ